ಹಾಯ್ ಎವ್ರಿಬಡಿ. ಇವತ್ತಿನ ಈ ವಿಡಿಯೋ ಏನಂದರೆ ನನ್ನ ಹಸ್ಬೆಂಡಿದು ಬರ್ತ್ಡೇ ಪಾರ್ಟಿ ಏನಿಲ್ಲ, ಸಣ್ಣದಾಗಿ ಕಟ್ ಮಾಡುವ ಅಂತ ಹೇಳಿ ಅದಕ್ಕೆ ನಾವು ಕೇಕ್ ತರಲಿಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಮನೆಯ ಕೆಳಗೇನೆ ಇರೋದು ಕೇಕ್ ಶಾಪು. ಅದಕ್ಕಾಗಿ ನಾನು ಮತ್ತು ಮಕ್ಕಳು ಹೋಗ್ತಾ ಇದ್ದೇವೆ. ಮನೆಯಲ್ಲಿ ಯಾರಿಲ್ಲ, ಸೊ ಅದಕ್ಕಾಗಿ ನಾವೇ ಹೋಗಬೇಕಲ್ಲ. ನನ್ನ ಹಸ್ಬೆಂಡೊಟ್ಟಿಗೆ ಹೇಳಿಕ್ಕೆ ಆಗ್ತದ, ಅವ್ರಿಗೆ ಬರ್ಡೇ ಮಾಡೋದಲ್ಲ, ಅವರ ಸರ್ಪ್ರೈಸ್ ಎಲ್ಲ ಮತ್ತು ಫ್ಲಾಪ್ ಆಗ್ತದೆ. ಅದಕ್ಕಾಗಿ ನಾವೇ ಹೋಗ್ತಾ ಇದ್ದೇವೆ. ಆದಮೇಲೆ ಅಂತಂದರೆ ಇದು ಒಳ್ಳೆ ಶಾಪ್ ಆಯಿತಾ, ಕೇಕ್ ಶಾಪ್ ಚೆನ್ನಾಗಿದೆ. ಇದು ಸೂಪರಾಗಿರುತ್ತೆ. ಇಲ್ಲಿ ಕೇಕ್ಸ್ ಎಲ್ಲ ಮಾತ್ರ ರೇಟು ಸಹ ಚೆನ್ನಾಗಿದೆ, ಕೇಕು ಸಹ ಚೆನ್ನಾಗಿದೆ ಆ ಥರ. ಹಾಗಾಗಿ ಅವರೊಟ್ಟಿಗೆ ಎಂಕ್ವೈರಿ ಮಾಡಿದೆ. ಅವರೆಂತ ಹೇಳಿದಂದರೆ 1/2 kg ಇಲ್ಲ, 1 kg ಸಿಗೋದಂತೆ ಅಲ್ಲಿ. 1 kgಗೆ ಅಂದರೆ ಚಾಕ್ಲೇಟ್ ಟ್ರಫಲ್ ಕೇಕ್ ಆರ್ಡ್ರ್ ಮಾಡಿ ನಾವು ಬಂದ್ವಿ. ಅಂದರೆ 1/2 hour ಕೂತ್ಕೊಳ್ಳಿ ಅಂತ ಹೇಳಿದರು. 1/2 hour ಕೂತ್ಕೊಂಡ್ರೆ ಆಗೋದಿಲ್ಲಲ್ಲ, ಮಗು ಸಹ ಇದೆ. ಹಾಗಾಗಿ ನಾನು ಮತ್ತೆ ಬರ್ತೀನಿ, ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಹಾಗಾಗಿ ಅಲ್ಲಿಂದ ನಾವು ರಿಟರ್ನ್ ಬಂದುಬಿಟ್ಟು ಮತ್ತೆ ಬೇರೆ ಯಾರನ್ನಾದರೂ ಕಳಿಸುವ ಅಂತ ಹೇಳಿ ಕೇಕ್ ಕಲೆಕ್ಟ್ ಮಾಡೋಕ್ಕೆ. ಡೆಲಿವರಿ ಇಲ್ಲ ಅಂತೆ, ಅವ್ರದ್ದು ಹೋಮ್ ಡೆಲಿವರಿ ಇಲ್ಲ ಅಂತೆ. ಹಾಗಾಗಿ ನಾವು ರಿಟರ್ನ್ ಬಂದ್ವಿ ಈಗ ಮನೆಗೆ. ಹಾಗೆ ನನ್ನ ಈ ಚಾನಲ್ ಯಾರಿಗೆಲ್ಲ ಇಷ್ಟ ಆದರೆ ಅವರೊಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಫೈನಲಿ ಕೇಕ್ ಬಂತು ಗಾಯ್ಸ್. ಈಗ ಇದೆಂಥದ್ದು ಗೊತ್ತಾ, ನಾನೇನು ಕಟ್ ಮಾಡಿದ್ದಲ್ಲ, ಇನ್ನು ಕಟ್ ಮಾಡಬೇಕಷ್ಟೇ. ಇದೆಂತಾಯ್ತಂದರೆ ಪಕ್ಕದ ಮನೆಯವ್ರು ತಂದು ಕೊಟ್ರಾ. ಹಾಗೆ ಅವರ ಕೈಯಿಂದ ಈಗ ಅವರು ನನಗೆ ಶಿಫ್ಟ್ ಮಾಡುವಾಗ ನನ್ನ ಕೈಯಿಂದ ಜಾರಿ ಕೆಳಗೆ ಬೀಳಲಿಕ್ಕೆ ಆಯಿತು. ಏನು ಪುಣ್ಯಕ್ಕೆ ಕೇಕ್ ಕೆಳಗೆ ಬೀಳಲಿಲ್ಲ, ಸ್ವಲ್ಪ ಈ ಥರ ಪ್ರೆಸ್ ಆಯ್ತಲ್ಲ, ಹಾಗಾಗಿ ಈ ಥರ ಆಗಿದೆ. ಈಗ ನನ್ನ ಹಸ್ಬೆಂಡ್ ಬಂದಮೇಲೆ ಕಟ್ ಮಾಡುವ. ನೋಡಿ ಗಾಯ್ಸ್, ಹಸ್ಬೆಂಡ್ ಬಂದರು, ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಎಂತ ಗೊತ್ತಾ, ಇದು ನಾನು ಕೇಕ್ ಕಟ್ ಮಾಡುವ ಸರ್ಪ್ರೈಸಲ್ಲಿ ಕೇಕ್ ಕಟ್ ಮಾಡುವಂತ ಅಂದ್ಕೊಂಡಿದ್ದೆ. ಅಂದರೆ ಇವರೊಟ್ಟಿಗೆ ನಾನು ಹೇಳಿರಲಿಲ್ಲ ಕೇಕೆಲ್ಲ ತರ್ತೀನಿ ಅಂತಲೇ ಹೇಳಿ. ಅಂದರೆ ಇವರು ಬಂದ ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮಾಡಿ ಸರ್ಪ್ರೈಸ್ ಮಾಡಿ ಕೇಕ್ ಕಟ್ ಮಾಡುವಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮಗಳಿದ್ದಾಳಲ್ಲ ಗೈಸ್, ಅವಳ ಪ್ಲ್ಯಾನೆಲ್ಲ ಫ್ಲಾಪ್ ಮಾಡಿಬಿಟ್ಲು. ಇವರು ಬಂದಾಗಲೇ ಫ್ರಿಜ್ಜಲ್ಲಿ ಏನೋ ಇದೆ ಅಂತ ಹೇಳಿಬಿಟ್ಲು. ಸೊ ಹಾಗಾಗಿ ನನ್ನ ಹಸ್ಬೆಂಡಿಗೆ ಗೊತ್ತಾಯಿತು ಕೇಕ್ ತಂದಿಟ್ಟಿದ್ದಾರೆ ಅಂತ, ಇಲ್ಲದ್ರೆ ಗೊತ್ತಾಗ್ತಿರ್ಲಿಲ್ಲ. ಆದರೂ ಇನ್ನೊಂದು ಸರ್ಪ್ರೈಸ್ ಆಯಿತು. ಇವರ ಫ್ರೆಂಡ್ ಒಬ್ಬರು ಮನೆಗೇ ಬಂದುಬಿಟ್ಟು ಕೇಕೆಲ್ಲ ಕಟ್ ಮಾಡಿಸಿದ್ದಾರೆ. ಪಾಪ ಮನೆಗೆ 10 ಗಂಟೆಗೆ ಕೇಕ್ ತಂದು ಕೊಟ್ಟಿದ್ದಾರೆ. ಕೇಕ್ ಕಟ್ ಮಾಡಿಸಿದ್ದಾರೆ. ಹೋದ ಸಲ ಸಹ ಇವರು ಕಟ್ ಮಾಡಿಸಿದ್ರು. ಈ ಸಲ ನಾವು ಅಂದ್ಕೊಂಡಿದ್ವಿ ಏನೋ ಅವರಿಗೆ ನೆನಪೇ ಇಲ್ಲ ಕಾಣಬೇಕು ಅಂತ. ಆದರೆ ಪಾಪ ಅವರು ಮರ್ತಿಲ್ಲ, ನೆನಪಿತ್ತು ಅವರಿಗೆ. ಹಾಗೆ ಮನೆಗೆ ಬಂದು ಪಾಪ ಹೊರಗಡೆನೇ ಸೆಲೆಬ್ರೇಷನ್ ಮಾಡಿ ಹೋಗಿದ್ದಾರೆ.